ನೆಪೋಟಿಸಮ್ ಅಂತ ಇದ್ದಿದ್ರೆ ರಾಜ್ಕುಮಾರ್ ಮಕ್ಕಳವರೆಗೂ ಕೇಳಬೇಕಿತ್ತಲ್ಲ. ಒಂದು ನಿಮಿಷ ಬರೋ ವಿಚಾರ ಅಲ್ಲ. ಅಂಬಾನಿ ಅವ್ರಿಗೂ ಕೇಳಬೇಕು, ಇದೇನಿದು ನಿಮ್ಮ ಮಕ್ಕಳಾಗೋದಕ್ಕೆ ನಿಮ್ಮ ಆಸ್ತಿಯಲ್ಲಿ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಏನಕ್ಕೂ ಕೊಡಿ ಕೇಳಬೇಕು, ಪ್ರತಿಯೊಬ್ಬರು ಕೇಳಬೇಕು. ಇದು ತಪ್ಪು. ಬಾಂಬೆಲ್ಲಿ ಯಾವುದೋ ಒಂದು ವರ್ಡ್ ಬಿಟ್ಕೋದ ತಕ್ಷಣ ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆಯನ್ನು ಒಲಿದು ಅಕಸ್ಮಾತ್ ಕನ್ನಡ ಜನ ಅವ್ರನ್ನ ಇಷ್ಟಪಟ್ಟರೆ ಇದು ಯಾರಕ್ಕೂ ಜಾಗ ಬೇಕಾರಾಗ್ಬೋದು. ಇಲ್ಲಿ ಪಕ್ಕ ಕುತ್ಕೊಂಡು ನಾವು ಮುಂಬೈನ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ನೇರ ನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಧಾರಣೆ ಎಷ್ಟು ಜನ ಬೆಳೀತಾರೆ. ನಮ್ಮ ಮಧ್ಯೆ ಇದ್ದಾರೆ ಇರ್ಬೋದು ಅಪ್ಪು ಅವರು, ಅದ್ಭುತವಾದಂಥ ಪ್ರತಿಭೆ, ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಕೊಡುದು, ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆ ಒಬ್ಬ ಆಸ್ತಿ ಇರ್ತದೆ ಇರ್ಬೋದು, ನನ್ನ ಆಸ್ತಿ ನನ್ನ ತಂದೆ ಇದೆ, ಇವನಿಗೆ ಒಂದು ಮಾಮ ಇದ್ದಾನೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನು ನನ್ನ ಅಕ್ಕದಲ್ಲಿ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರು ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ ಬಂದಿದ್ದಾರೆ, ಇವ್ರಿಗೆ ನಟನೆ ಬಗ್ಗೆ ಸ್ಫೂರ್ತಿ ಇದೆ ಬಂದಿದ್ದಾರೆ, ಅಷ್ಟೇ. ಶುದ್ಧವಾಗಿ ಹೇಳಬೇಕು ಅಂದರೆ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಾವು ಕೂಟಾಗ, ಆ್ಯಂಡ್ ಆ ವರ್ಡ್ ಇವತ್ತಿಗೂ ನಮ್ಮ ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ, ದಾವಣಗೆರೆ ಅರ್ಥನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದ ಗೊತ್ತಿರೋದು ಒಂದೇ ಕಲೆ ಇದೆಯಾ ಬೆಳೀತದೆ.